ಹುಟ್ಟೋ ಮಗುವಿನ ಸ್ಕಿನ್ ಕಲರ್ ಬಿಳಿಯಾಗಿರ್ಬೇಕು. ಮಗು ಹುಟ್ಟಿದಾಗ ಬೆಳ್ಳಗಿರ್ಬೇಕು. ಮಗುವಿನ ಸ್ಕಿನ್ ಕಲರ್ ಫೇರ್ ಆಗಿರ್ಬೇಕು, ಬಿಳಿ ಆಗಿರ್ಬೇಕು, ಬ್ರೈಟ್ ಆಗಿರ್ಬೇಕು ಅಂತಂದ್ರೆ ಗರ್ಭಿಣಿಯರು ಕೇಸರಿ ಹಾಲು ಕುಡಿಬೇಕು, ಮತ್ತೆ ಆರೆಂಜಸ್ ಚೆನ್ನಾಗಿ ತಿನ್ಬೇಕು, ದಾಳಿಂಬೆ ಹಣ್ಣು ತಿನ್ಬೇಕು, ಬಾದಾಮಿ ತಿನ್ಬೇಕು, ಅರಿಶಿನ ಹಾಲು ಕುಡಿಬೇಕು ಅಂತ ಹೀಗೆಲ್ಲ ಅನ್ನೋದನ್ನ ಪ್ರತಿಯೊಬ್ಬ ಗರ್ಭಿಣಿಯು ತನ್ನ ಗರ್ಭಾವಸ್ಥೆಯಲ್ಲಿ ಕೇಳಿರ್ತಾರೆ. ಆಸ್ ಅ ಪ್ರೆಗ್ನೆಂಟ್ ಮಾಮ್ ನಿಮ್ಗೂ ಕೂಡ ನಿಮ್ಮ ಬೇಬಿಗೆ ಬೆಸ್ಟ್ ಆಗಿರೋದನ್ನ ಕೊಡ್ಬೇಕನ್ನಿಸ್ತದ. ಸೊ ನೀವು ಕೂಡ ಪ್ರತಿಯೊಂದನ್ನ ಫಾಲೋ ಮಾಡ್ತೀರಿ. ಬಟ್ ಒಂದು ಡೌಟ್ ಏನಂದ್ರೆ, ಇವೆಲ್ಲ ತಗೊಳ್ಳೋದ್ರಿಂದ ನಿಜವಾಗ್ಲೂ ಮಗುವಿನ ಸ್ಕಿನ್ ಕಲರ್ ಬಿಳಿ ಆಗ್ತದ? ಅಂದ್ರೆ ಲಿಟ್ರಲಿ ಮಗುವಿನ ಸ್ಕಿನ್ ಕಲರ್ ಕಪ್ಪು ಬಿಳಿ ನಿರ್ಧಾರ ಆಗುತ್ತಾ ಈ ಎಲ್ಲ ಫುಡ್ ಐಟಮ್ಸ್ ಮೇಲ? ನೋ, ಇಲ್ಲ. ನಾನು ಹೇಳ್ತಿಲ್ಲ, ಇದು ಸೈನ್ಸ್ ಹೇಳುತ್ತೆ. ಗರ್ಭಿಣಿ ಆದವಳು ತಗೊಳ್ಳುವಂತ ಆಹಾರ ಮಗುವಿನ ಸ್ಕಿನ್ ಕಲರ್ ಡಿಟರ್ಮೈನ್ ಮಾಡಲ್ಲ, ನಿರ್ಧಾರ ಮಾಡಲ್ಲ. ಬದಲಾಗಿ ಮಗುವಿನ ಸ್ಕಿನ್ ಕಲರ್ ಕಪ್ಪಾಗಿರ್ಬೇಕು, ಬಿಳಿಯಾಗಿರ್ಬೇಕು ಅನ್ನೋದು ಡಿಸೈಡ್ ಆಗೋದು ಮಗುವಿನ ತಂದೆ ತಾಯಿಯಿಂದ ಏನು ಇನ್ಹೆರಿಟ್ ಮಾಡ್ಕೊಂಡಿರ್ತದ ಮಗು ಜೀನ್ಸ್, ಆ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರ್ತದ. ಅಂದ್ರೆ ಫೀಟಲ್ ಡೆವಲಪ್ಮೆಂಟ್ ಟೈಮಲ್ಲೇ ಮೆಲಾನಿನ್ ಪ್ರೊಡಕ್ಷನ್ ಲೆವೆಲ್ ಎಲ್ಲ ಜೆನೆಟಿಕಲಿ ಡಿಸೈಡ್ ಆಗ್ತದೆ. ಸೊ ಮೆಲಾನಿನ್ ಪ್ರೊಡಕ್ಷನ್ ಲೆವೆಲ್ ಮೇಲೆ ಮಗು ಯಾವ ರೀತಿಯಾದ ಜೀನ್ಸ್ ಇನ್ಹೆರಿಟ್ ಮಾಡ್ಕೊಂಡಿರ್ತದ ಅದ್ರ ಮೇಲೆ ಮಗುವಿನ ಸ್ಕಿನ್ ಕಲರ್ ಡಿಪೆಂಡ್ ಆಗಿರ್ತದ. ಹಂಗಾದ್ರೆ ಗರ್ಭಿಣಿಯಾದವಳು ಏನೆಲ್ಲ ಡಯಟ್ ಫಾಲೋ ಮಾಡ್ತಾಳಲ್ಲ, ಲೈಕ್ ಇದು ಅರಿಶಿನ ಹಾಲು ತಗೊಳ್ಳೋದಾಗಿರ್ಬಹುದು, ಅಥವಾ ಕೇಸರಿ ಹಾಲು, ಬಾದಾಮಿ, ಆರೆಂಜಸ್, ಇವೆಲ್ಲಾನು ಏನಕ್ಕೂ ಯೂಸೇ ಆಗೋದಿಲ್ವಾ? ಇಲ್ಲ, ನಿಜವಾಗ್ಲೂ ಇವೆಲ್ಲಾನು ಯೂಸ್ ಆಗ್ತದ. ಬಟ್ ಏನಕ್ಕೆ ಯೂಸ್ ಆಗ್ತದ? ಅಂಡ್ ಮಗುವಿನ ಸ್ಕಿನ್ ಕಲರ್ ಅಲ್ಲ, ಮಗುವಿನ ಸ್ಕಿನ್ ಕ್ವಾಲಿಟಿ, ಸ್ಕಿನ್ ಹೆಲ್ತ್ ಚೆನ್ನಾಗಿ ಬರಕ ಗರ್ಭಿಣಿಯಾದವಳು ಯಾವ ರೀತಿಯಾದ ಡಯಟ್ ಫಾಲೋ ಮಾಡ್ಬೇಕಂದ್ರೆ, ಆರೋಗ್ಯವಾದ ತ್ವಚೆ ಮಗುವಿಂದ ಆಗಿರ್ಬೇಕಂದ್ರೆ ಯಾವ ಪೋಷಕಾಂಶಗಳು ಅತ್ಯಗತ್ಯ ಮತ್ತೆ ಆ ಪೋಷಕಾಂಶಗಳು ಯಾವ ಆಹಾರದ ಮೂಲಕ ಸಿಗ್ತಾವ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ. ಹಾಯ್, ಹಲೋ, ನಮಸ್ತೆ. ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಈ ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶಗಳು ಏನು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋತಾಳ ಗರ್ಭಿಣಿಯಾದವಳು, ಅವು ಮಗುವಿನ ಸ್ಕಿನ್ ಹೆಲ್ತ್ ಅಂದ್ರೆ ಸ್ಕಿನ್ ಕ್ವಾಲಿಟಿ ಚೆನ್ನಾಗಿ ಮಾಡುವಲ್ಲಿ ಬಹಳನೇ ಮುಖ್ಯವಾದ ಪಾತ್ರ ವಹಿಸ್ತವ. ಸರಿಯಾದ ಪೋಷಕಾಂಶ ಉಳ್ಳುವಂತ ಆಹಾರ ಸೇವಿಸಿದಾಗ ಮಗುವಿಂದು ಸ್ಕಿನ್ ಸೆಲ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗ್ತದ. ಮಗುವಿನ ಸ್ಕಿನ್ದು ಹೈಡ್ರೇಷನ್ ಲೆವೆಲ್ ಚೆನ್ನಾಗಿ ಮೈಂಟೈನ್ ಮಾಡಕ್ ಹೆಲ್ಪ್ ಮಾಡ್ತದ. ಮಗುವಿನ ಸ್ಕಿನ್ ಗ್ಲೋಯಿಂಗ್ ಆಗಿ ಇಡಕ, ಸಾಫ್ಟ್ ಆಗಿ ಬರಕ ಹೆಲ್ಪ್ ಮಾಡ್ತದ. ಮತ್ತ ಮಗುವಿನ ಸ್ಕಿನ್ ಡ್ರೈನೆಸ್ ಇಂದ, ಸೆನ್ಸಿಟಿವಿಟಿ ಇಂದ ಒಂದು ಪ್ರೊಟೆಕ್ಷನ್ ಕೂಡ ಕೊಡ್ತದ. ಯಾವೆಲ್ಲ ನ್ಯೂಟ್ರಿಯನ್ಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕೀ ನ್ಯೂಟ್ರಿಯನ್ಸ್ ಅತ್ಯಗತ್ಯವಾಗಿರ್ತದ ಮಗುವಿನ ಸ್ಕಿನ್ ಹೆಲ್ದಿಯಾಗಿ ಬರಕ, ಆರೋಗ್ಯವಾದ ಒಂದು ತ್ವಚೆ ಬರಕ ಅಂತಂದ್ರೆ, ಫಸ್ಟ್ ವೈಟಮಿನ್ ಎ. ವೈಟಮಿನ್ ಎ ಮಗುವಿನ ಸ್ಕಿನ್ ಸೆಲ್ ಗ್ರೋತ್ ಅಲ್ಲಿ ಬಹಳನೇ ಹೆಲ್ಪ್ ಮಾಡ್ತದ. ವೈಟಮಿನ್ ಎ ಕ್ಯಾರೆಟ್ ಅಲ್ಲಿ ಇರ್ತದ, ಪಂಪ್ಕಿನ್ ಸೀಡ್ಸ್ ಅಲ್ಲಿ ಇರ್ತದ, ಆಮೇಲೆ ಪಾಲಕ್ ಸೊಪ್ಪಿನಲ್ಲಿ ಇರ್ತದ. ಹಾಗಾಗಿ ಗರ್ಭಿಣಿಯಾದವಳು ಇವೆಲ್ಲ ತನ್ನ ಡಯಟ್ ಅಲ್ಲಿ ತಪ್ಪದೆ ಇನ್ಕ್ಲೂಡ್ ಮಾಡ್ಕೋಬೇಕು. ಇದರಿಂದ ಮಗುವಿನ ಸ್ಕಿನ್ ಚೆನ್ನಾಗಿ ಬರಕ ಸಪೋರ್ಟ್ ಸಿಗ್ತದ. ನೆಕ್ಸ್ಟ್ ವೈಟಮಿನ್ ಸಿ. ನೀವೆಲ್ಲ ಕೇಳಿರ್ತೀರಿ ವೈಟಮಿನ್ ಸಿ ಅಂದ್ರೆ ಅದು ಸ್ಕಿನ್ ಬ್ರೈಟ್ ಮಾಡಕ್ ಹೆಲ್ಪ್ ಮಾಡ್ತದ, ಸ್ಕಿನ್ ಕಾಂಪ್ಲೆಕ್ಷನ್, ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಿ ಬರಕ ಹೆಲ್ಪ್ ಮಾಡ್ತದ. ಅಂಡ್ ಒಬ್ವಿಯಸ್ಲಿ ಅದು ಸರಿ ಕೂಡ ಹೌದು. ವೈಟಮಿನ್ ಸಿ ಆರೆಂಜಸ್ ಅಲ್ಲಿ ಚೆನ್ನಾಗಿರ್ತದ, ಆಮ್ಲಾದಾಗ ಇರ್ತದ, ಗಾವಾ ಫ್ರೂಟ್ ಅಲ್ಲಿ ಇರ್ತದ, ಟೊಮ್ಯಾಟೊ ಅಲ್ಲಿ ಇರ್ತದ. ಸೊ ಇದನ್ನೆಲ್ಲ ಗರ್ಭಿಣಿಯು ತನ್ನ ಡಯಟ್ ಅಲ್ಲಿ ತಪ್ಪದೆ ಇನ್ಕ್ಲೂಡ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಹಿತವಾಗಿ ಮಿತವಾಗಿ ಸೇವಿಸಬೇಕು. ಒಳ್ಳೇದು ಅಂತ ಅತಿಯಾಗಿ ಸೇವಿಸಬಾರ್ದು. ಸ್ವಲ್ಪನೇ ಎಷ್ಟು ಒಂದು ನೆಸಸರಿ ಇರ್ತದ ಒಬ್ಬ ಗರ್ಭಿಣಿ ಸ್ತ್ರೀಗೆ ಅಷ್ಟೇ ಪ್ರಮಾಣದಲ್ಲಿ ತಗೋಬೇಕು. ವೈಟಮಿನ್ ಸಿ ಕೊಲಾಜಿನ್ ಫಾರ್ಮೇಶನ್ ಮಾಡಕ ಬಹಳನೇ ಹೆಲ್ಪ್ ಮಾಡ್ತದ. ಸ್ಕಿನ್ ಇಲಾಸ್ಟಿಸಿಟಿ ಇಂಪ್ರೂವ್ ಮಾಡಕ್ ಹೆಲ್ಪ್ ಮಾಡ್ತದ. ಹಾಗಾಗಿ ಗರ್ಭಿಣಿ ಆದವಳದು ಮುಖ ಕೂಡ ಕಾಂತಿಯುತವಾಗಿ ಗ್ಲೋಯಿಂಗ್ ಆಗಿ ಇರಕ ಈ ವೈಟಮಿನ್ ಸಿ ಹೆಲ್ಪ್ ಮಾಡ್ತದ. ಜೊತೆಗೆ ಮಗುವಿಂದ ಸ್ಕಿನ್ ಕಾಂಪ್ಲೆಕ್ಷನ್ ಗ್ಲೋಯಿಂಗ್ ಆಗಿ ಇಡಕ ಹೆಲ್ಪ್ ಮಾಡ್ತದ. ಆಮೇಲೆ ಗರ್ಭಿಣಿ ಆದವಳಿಗೆ ಏನ್ ಸ್ಟ್ರೆಚ್ ಮಾರ್ಕ್ಸ್ ಮೂಡ್ತಾವಲ್ಲ ಅಲ್ಲಿ ಕೊಲಾಜಿನ್ ಬಹಳನೇ ಕಳ್ಕೊಂಡಿರ್ತದ ಸ್ಕಿನ್. ಸೊ
ಅದೆಲ್ಲ ಕೊಲಾಜಿನ್ ಫಾರ್ಮೇಶನ್ ಇಂಪ್ರೂವ್ ಆಗಕ್ಕೆ ಈ ವೈಟಮಿನ್ ಸಿ ಬಹಳ ಹೆಲ್ಪ್ ಮಾಡ್ತದೆ. ಇದರಿಂದ ಆಫ್ಟರ್ ಡೆಲಿವರಿ ಈ ಸ್ಟ್ರೆಚ್ ಮಾರ್ಕ್ಸ್ ಬೇಗನೆ ರೆಡ್ಯೂಸ್ ಆಗಕ್ಕೆ ವೈಟಮಿನ್ ಸಿ ನ್ಯೂಟ್ರಿಯೆಂಟ್ ಹೆಲ್ಪ್ ಮಾಡ್ತದ. ವೈಟಮಿನ್ ಇ ನಟ್ಸ್ ಮತ್ತು ಸೀಡ್ಸ್ ಅಲ್ಲಿ ಇರ್ತದ. ಇವೆಲ್ಲ ಮಗುವಿನ ಸ್ಕಿನ್ ಇಂದು ತೇವಾಂಶನ ಹಿಡಿದಿಟ್ಕೋತದ, ಮಾಯಿಶ್ಚರೈಸ್ಡ್ ಆಗಿ ಸಾಫ್ಟ್ ಆಗಿ ಸ್ಮೂತ್ ಆಗಿ ಮಗುವಿನ ಸ್ಕಿನ್ ಬರಕ್ಕೆ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನೋ ನ್ಯೂಟ್ರಿಯೆಂಟ್. ಇದು ವಾಲ್ನಟ್ ಅಂದ್ರೆ ಅಕ್ರೂಟ್ ಅಲ್ಲಿ ಇರ್ತದ, ಮತ್ತು ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸೆ ಬೀಜದಲ್ಲೂ ಇರ್ತದ. ಸೊ ಅಗಸೆ ಬೀಜದ ಚಟ್ನಿ ಪುಡಿ ಮಾಡಿ ಇನ್ಕ್ಲೂಡ್ ಮಾಡ್ಕೋಬಹುದು, ಬಟ್ ಅದು ಹೀಟ್ ಅಂತಾರ. ಸೊ ಒಂದ್ಸಲ ಯಾವ್ದಕ್ಕೂ ನಿಮ್ ಡಾಕ್ಟರ್ ಹತ್ರ ಕೇಳ್ಕೊಂಡು ಇನ್ಕ್ಲೂಡ್ ಮಾಡ್ಕೋರಿ. ಡಯಟ್ ಅಲ್ಲಿ ಯಾವುದೇ ಒಂದು ಹೊಸದಾಗಿ ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಡಾಕ್ಟರ್ ಪರ್ಮಿಷನ್ ತಗೋರಿ. ಬಿಕಾಸ್ ಪ್ರತಿಯೊಬ್ಬರ ದೇಹ ಡಿಫ್ರೆಂಟ್ ಆಗಿರ್ತದ, ಪ್ರತಿಯೊಬ್ಬರ ಹೆಲ್ತ್ ಕಂಡೀಷನ್ ಡಿಫ್ರೆಂಟ್ ಆಗಿರ್ತದ. ನಿಮಗೆ ಯಾವ್ದು ಸೂಕ್ತನೋ, ನಿಮ್ಮ ದೇಹಕ್ಕೆ ಯಾವ್ದು ಆಗ್ ಬರ್ತದೋ ಅದನ್ನ ಮಾತ್ರ ಇನ್ಕ್ಲೂಡ್ ಮಾಡ್ಕೋರಿ. ಒಳ್ಳೇದು ಅಂತ ಪ್ರತಿಯೊಂದನ್ನು ಹಾಗೆ ಇನ್ಕ್ಲೂಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನೇ ನಿಮ್ ಡಯಟ್ ಅಲ್ಲಿ ಚೇಂಜ್ ಮಾಡ್ಕೊಳಕತ್ರನು ಎರಡೆರಡು ಸಲ ಥಿಂಕ್ ಮಾಡಿ ಮಾಡ್ಕೋರಿ. ಇದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಎಲ್ಲಾ ಸೀಡ್ಸ್ ಅಲ್ಲಿ ಇರ್ತದ. ಅಂದ್ರೆ ನಾ ಹೇಳ್ದಂಗ ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್. ಸೊ ಇದೆಲ್ಲ ಸ್ಕಿನ್ ಡ್ರೈ ಆಲಾರ್ದಂಗೂ ನೋಡ್ಕೋತದ, ಸ್ಕಿನ್ ಬ್ಯಾರಿಯರ್ ನು ಪ್ರೊಟೆಕ್ಟ್ ಮಾಡ್ತದ. ಸೊ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸ್ಕಿನ್ ಬ್ಯಾರಿಯರ್ ನ ಪ್ರೊಟೆಕ್ಟ್ ಮಾಡ್ತದ. ಇದರಿಂದ ಸ್ಕಿನ್ ಬಹಳ ಬೇಗನೆ ಡ್ರೈ ಆಗೋದು, ಬಹಳ ಬೇಗನೆ ಒಂಥರ ಡಲ್ ಆಗೋದು ಆ ರೀತಿ ಆಗಲ್ಲ. ಬಹಳ ತನ ಸ್ಕಿನ್ ಗ್ಲೋಯಿಂಗ್ ಆಗಿರಕ, ಫ್ರೆಶ್ ಆಗಿರಕ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಪ್ರೋಟೀನ್ ನ್ಯೂಟ್ರಿಯೆಂಟ್. ಈ ಪ್ರೋಟೀನ್ ಚೆನ್ನಾಗಿ ಸೇವನೆ ಮಾಡೋದ್ರಿಂದ ಟಿಶ್ಯೂ ಫಾರ್ಮೇಶನ್ ಚಂದ ಆಗ್ತದ. ಹಂಗಾಗಿ ಪ್ರೋಟೀನ್ ಹೆಚ್ಚಿಗೆ ಉಳ್ಳುವಂತ ಆಹಾರ ಪದಾರ್ಥಗಳಾದ ಎಗ್, ಪನೀರ್, ಟೋಫು, ಆಮೇಲೆ ಕಾಳುಗಳು, ದಾಲ್, ಆಮೇಲೆ ಮೊಳಕೆ ಕಾಳು ಇವೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಬೇಯಿಸ್ಕೊಂಡೆ ಇನ್ಕ್ಲೂಡ್ ಮಾಡ್ಕೋರಿ ಕಾಳು ಇನ್ಕ್ಲೂಡ್ ಮಾಡ್ಕೊಂಡಾಗ, ಸೊ ದಟ್ ಡೈಜೆಷನ್ ಕೂಡ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಆಮೇಲೆ ಮಗುವಿಂದ ಸ್ಕಿನ್ ಕಲರ್ ಹೆಲ್ದಿಯಾಗಿ ಬರಕ್ಕೂ ಅದು ಹೆಲ್ಪ್ ಮಾಡ್ತದ. ಮತ್ತು ಓವರ್ ಆಲ್ ಪ್ರೆಗ್ನೆನ್ಸಿ ಹೆಲ್ದಿಯಾಗಿ ಇಡಕ ಈ ಪ್ರೋಟೀನ್ ನ್ಯೂಟ್ರಿಯೆಂಟ್ ಬಹಳನೇ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಐರನ್. ಈ ಐರನ್ ನ್ಯೂಟ್ರಿಯೆಂಟ್ ಚೆನ್ನಾಗಿ ಇದ್ದಾಗ ನಮ್ಮ ದೇಹದಲ್ಲಿ ಅವಾಗ ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿರ್ತದ. ಸೊ ರಕ್ತ ಉತ್ಪಾದನೆ ಚೆನ್ನಾಗಿದ್ದಾಗ ರಕ್ತ ಸಂಚಲನ, ಬ್ಲಡ್ ಸಪ್ಲೈ ಎಲ್ಲ ಚೆನ್ನಾಗಿ ಆಗ್ತಿರ್ತದ. ಅವಾಗ ಆಟೋಮೆಟಿಕಲಿ ಸ್ಕಿನ್ ನಲ್ಲಿ ಒಂದು ಗ್ಲೋಯಿಂಗ್ ಎಫೆಕ್ಟ್ ಕೊಟ್ಟೆ ಕೊಡ್ತದದು. ಸೊ ಐರನ್ ಹೆಚ್ಚಿಗೆ ಉಳ್ಳುವಂತ ಹಸಿರು ಸೊಪ್ಪಿನ ತರಕಾರಿಗಳು, ಶೇಂಗಾದಲ್ಲಿ ಪ್ರೋಟೀನು ಸಿಗ್ತದ. ಸೊ ಶೇಂಗಾ ಲಡ್ಡು ಇದೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು ಡಯಟ್ನಾಗ, ಸೊ ದಟ್ ಅದು ಮಗುವಿನ ಸ್ಕಿನ್ ಹೆಲ್ತ್ ಚೆನ್ನಾಗಿ ಬರಕ ಹೆಲ್ಪ್ ಮಾಡ್ತದ. ಇವೆಲ್ಲದರ ಜೊತೆಗೆ ಹೈಡ್ರೇಷನ್ ಕೂಡ ವೆರಿ ಇಂಪಾರ್ಟೆಂಟ್. ಅಂದ್ರೆ ಗರ್ಭಿಣಿಯಾದವಳು ಚೆನ್ನಾಗಿ ನೀರ್ ಕುಡಿತಾ ಇದ್ದಾಗ ಮಗುವಿಂದು ಸ್ಕಿನ್ ಹೆಲ್ದಿ ಆಗಿ ಬರಕ್ ಹೆಲ್ಪ್ ಮಾಡ್ತದ. ಮಗುವಿನ ಸ್ಕಿನ್ ಸಾಫ್ಟ್ ಆಗಿರ್ತದ, ಆಮೇಲೆ ಬೇಗ ಡ್ರೈ ಆಗಂಗಿಲ್ಲ, ಡ್ರೈನೆಸ್ ಇಂದ ಒಂದು ಪ್ರೊಟೆಕ್ಷನ್ ಸಿಗ್ತದ. ಅದ್ರ ಜೊತೆಗೆ ಈವನ್ ಗರ್ಭಿಣಿ ಆದವಳು ಸ್ಕಿನ್ ಗ್ಲೋಯಿಂಗ್ ಆಗಿ ಇಡಕ ಈ ನೀರ್ ಚೆನ್ನಾಗಿ ಕುಡಿಯೋದು ಹೆಲ್ಪ್ ಮಾಡ್ತದ. ಹಾಗಾಗಿ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡೋದು ಬಹಳನೇ ಇಂಪಾರ್ಟೆಂಟ್. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಡಯಟ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು, ಮಗುವಿನ ತ್ವಚೆ ಚೆನ್ನಾಗಿ ಇರಬೇಕು, ಆರೋಗ್ಯಕರವಾಗಿ ಮಗುವಿನ ಸ್ಕಿನ್ ಆಗ್ಬೇಕು ಅಂತ ಹೇಳಿದೆ. ಬಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ಇನ್ನೂ ಒಂದು ವಿಷಯ ಏನಂದ್ರೆ ಯಾವುದನ್ನ ಅವಾಯ್ಡ್ ಮಾಡಬೇಕು. ಬಿಕಾಸ್ ನೀವು ಅವಾಯ್ಡ್ ಮಾಡಲಿಲ್ಲ, ಯಾವುದನ್ನ ಅವಾಯ್ಡ್ ಮಾಡ್ಬೇಕು ಅದು ಮಾಡಲಿಲ್ಲ ಅಂದ್ರೆ ಒಬ್ವಿಯಸ್ಲಿ ನೀವು ಇದೆಲ್ಲ ಫಾಲೋ ಮಾಡಿದ್ರು ನೋ ರಿಸಲ್ಟ್ಸ್. ಅದು ಮತ್ತೆ ಮಗುವಿಂದು ಸ್ಕಿನ್ ಹೆಲ್ತ್ ಎಫೆಕ್ಟ್ ನೆಗೆಟಿವ್ಲಿ ಆಗ್ತದ. ಹಾಗಾಗಿ ಯಾವೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಪ್ರಾಸೆಸ್ಡ್ ಫುಡ್ಸ್, ಅಂದ್ರೆ ಜಂಕ್ ಫುಡ್, ಚಿಪ್ಸ್, ಪ್ಯಾಕ್ಡ್ ಏನು ಸಿಗ್ತಾವಲ್ಲ ಅದೆಲ್ಲ ಅವಾಯ್ಡ್ ಮಾಡ್ರಿ. ಬಿಕಾಸ್ ಅದ್ರಾಗ ಸೋಡಿಯಂ ಕಂಟೆಂಟ್ ಎಲ್ಲ ಜಾಸ್ತಿ ಇರ್ತದ, ಕಲರ್ ಎಲ್ಲ ಹಾಕಿರ್ತಾರ, ಅದೆಲ್ಲನೂ ಸೂಕ್ತ ಅಲ್ಲ. ಅದೆಲ್ಲ ಮಗುವಿನ ಸ್ಕಿನ್ ಉಲ್ಟಾ ಡ್ರೈ ಮಾಡ್ತದ. ಆಮೇಲೆ ಜಾಸ್ತಿ ಸಕ್ಕರೆ ಯೂಸ್ ಮಾಡಬೇಡ್ರಿ, ಲೈಕ್ ಕನ್ಸ್ಯೂಮ್ ಮಾಡಬೇಡ್ರಿ. ಆದಷ್ಟು ಸಕ್ಕರೆ ಉಳ್ಳುವಂತ ಪದಾರ್ಥಗಳ ಎಲ್ಲಾನು ಅವಾಯ್ಡ್ ಮಾಡ್ರಿ. ಇದರಿಂದ ಮಗುವಿನ ಸ್ಕಿನ್ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರಕ ಹೆಲ್ಪ್ ಮಾಡ್ತದ. ಇದ್ರ ಜೊತೆಗೆ ಜಾಸ್ತಿ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನು ಅವಾಯ್ಡ್ ಮಾಡ್ರಿ. ಫೈನಲಿ ನಾನು ಏನ್ ಹೇಳೋದಂದ್ರೆ, ನಿಮ್ಮ ಫೋಕಸ್ ಮಗುವಿನ ಸ್ಕಿನ್ ಕಲರ್ ಬದಲಾಗಿ ಮಗುವಿನ ಓವರ್ ಆಲ್ ಹೆಲ್ತ್ ಜೊತೆಗೆ ಮಗುವಿನ ಗ್ಲೋಯಿಂಗ್ ಸ್ಕಿನ್ ಹಾಗೂ ಮಗುವಿನ ಒಂದು ಒಳ್ಳೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಬರುವಲ್ಲಿ ಅದರ ಮೇಲೆ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.